ಅಮರನಂತ ಬ್ಲಾಕ್ ಬಸ್ಟರ್ ಸಿನಿಮಾವನ್ನು ಕೊಟ್ಟ ಬಳಿಕ ಶಿವಕಾರ್ತಿಕೇಯನ್ ಗಜ್ನಿ ನಿರ್ದೇಶಕ ಎ.ಆರ್. ಮುರುಗದಾಸ್ ಜೊತೆ ಕೈ ಜೋಡಿಸಿದ್ದರು. ಅದುವೇ ಮದರಾಸಿ. ಟಿಪಿಕಲ್ ಮುರುಗದಾಸ್ ಸಿನಿಮಾದಲ್ಲೇ ಶಿವಕಾರ್ತಿಕೇಯನ್ ಇಲ್ಲಿ ಮಾಸ್ ಹೀರೋ ಆಗಿ ಕಾಣಿಸಿಕೊಂಡಿದ್ದಾರೆ. ಈ ಅಪರೂಪದ ಜೋಡಿಯ ಜಾದವನ್ನು ತೆರೆ ನೋಡುವ ಕುತೂಹಲ ಇತ್ತು. ಮದರಾಸಿ ಟೈಟಲ್ ಪರ ರಾಜ್ಯಗಳಲ್ಲಿ ಅಪಸ್ವರ ಎತ್ತಿದ ಬೆನ್ನಿನಲ್ಲೇ ಸಿನಿಮಾ ತೆರೆ ಕಂಡಿದೆ. ಶಿವಕಾರ್ತಿಕೇಯನ್ ಹಾಗೂ ಎ.ಆರ್. ಮುರುಗದಾಸ್ಗಾಗಿ ಈ ಸಿನಿಮಾ ಹೈಪ್ ಕ್ರಿಯೇಟ್ ಮಾಡಿತ್ತು. ಈ ಸಿನಿಮಾದಲ್ಲಿ ಕನ್ನಡದ ನಟಿ ರುಕ್ಮಿಣಿ ವಸಂತ್ ನಟಿಸಿರುವುದು ಸಿನಿಮಾದ ಮತ್ತೊಂದು ಹೈಲೈಟ್. ಹಾಗಿದ್ದರೆ ಸಿನಿಮಾದ ಕಥೆ ಏನು? ಅಮರನ್ ಬಳಿಕ ಮತ್ತೊಂದು ಬ್ಲಾಕ್ ಬಸ್ಟರ್ ಕೊಡುತ್ತಾರಾ? ಹಾಗೆಯೇ ಸಿಕಂದರ್ ಸೋಲಿನ ಬಳಿಕ ಮುರುಗದಾಸ್ಗೆ ಸಕ್ಸಸ್ ಸಿಗುತ್ತಾ? ಬನ್ನಿ ನೋಡೋಣ. ಮದರಾಸಿ ಕಥೆ ಏನು? ರಸ್ತೆ ಅಪಘಾತದಲ್ಲಿ ರಘುರಾಮ್ ಅಂದರೆ ಶಿವಕಾರ್ತಿಕೇಯನ್ ತಂದೆ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ. ಪೋಷಕರ ಸಾವು ಆತನನ್ನು ಮಾನಸಿಕ ಖಿನ್ನತೆಗೆ ತಳ್ಳುವಂತೆ ಮಾಡುತ್ತೆ. ಇದರಿಂದ ಆತ್ಮಹತ್ಯೆಗೂ ಮುಂದಾಗುತ್ತಾನೆ. ಇದೇ ವೇಳೆ ಅಲ್ಲಿಗೆ ಬರೋ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಮುಖ್ಯಸ್ಥ ಪ್ರೇಮನಾಥನ್ ರಘುನನ್ನು ರಕ್ಷಿಸುತ್ತಾರೆ. ಈ ಸಮಯದಲ್ಲಿ ತಮಿಳುನಾಡಿನಲ್ಲಿ ವಿರಾಟ್ ಮತ್ತು ಚಿರಾಗ್ ಭಯೋತ್ಪಾದಕ ಕೃತ್ಯಗಳಿಗೆ ಸಂಚು ರೂಪಿಸಿರುತ್ತಾನೆ. ಇವರಿಬ್ಬರನ್ನು ತಡೆಯುವುದಕ್ಕೆ ಪ್ರೇಮನಾಥ್ ರಘುರಾಮನನ್ನು ಅನಧಿಕೃತವಾಗಿ ತಂಡಕ್ಕೆ ಸೇರಿಸಿಕೊಳ್ಳುತ್ತಾರೆ. ರಘುರಾಮ್ಗೆ ಕಾಡುತ್ತಿರುವ ಮಾನಸಿಕ ಸಮಸ್ಯೆ ಏನು? ಅವನ ಆತ್ಮಹತ್ಯೆಗೆ ಯತ್ನಿಸಿದ್ದು ಯಾಕೆ? ರಘುರಾಮ್ ಎನ್ಐಎ ಮುಖ್ಯಸ್ಥ ಪ್ರೇಮನಾಥ್ ಕಣ್ಣಿಗೆ ಬಿದ್ದಿದ್ದೇಗೆ? ಎನ್ಐಎ ಕಾರ್ಯಾಚರಣೆಯಲ್ಲಿ ರಘುರಾಮ್ ಭಾಗಿಯಾಗಿದ್ದೇಗೆ? ರಘುರಾಮ್ಗೂ ಹಾಗೂ ಡಾಕ್ಟರ್ ಮಾಲತಿಗೂ ಅಂದರೆ ರುಕ್ಮಿಣಿ ವಸಂತಿಗೂ ಲವ್ ಆಗೋದು ಹೇಗೆ? ಇಬ್ಬರ ಪ್ರೇಮ ಕಥೆ ಏನಾಯಿತು? ತಮಿಳುನಾಡಿನಲ್ಲಿ ವಿರಾಟ್ ಮತ್ತು ಚಿರಾಗ್ ಸಂಚು ಏನಾಗಿತ್ತು? ರಘುರಾಮ್ ಭಯೋತ್ಪಾದಕರ ಸಂಚನ್ನು ವಿಫಲಗೊಳಿಸಿದ್ದೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಮದರಾಸಿ ಸಿನಿಮಾದಲ್ಲಿ ಉತ್ತರ ಸಿಗುತ್ತದೆ. ಸಿನಿಮಾ ಹೇಗಿದೆ? ತಮಿಳುನಾಡಿನಲ್ಲಿ ನಡೆಯುವ ಭಯೋತ್ಪಾದಕ ಕೃತ್ಯದ ಸುತ್ತ ಹೆಣೆದ ಕಾಲ್ಪನಿಕ ಆ್ಯಕ್ಷನ್ ಕಮ್ ರೊಮ್ಯಾಂಟಿಕ್ ಸಿನಿಮಾ. ಈ ಕಥೆಗೆ ಡಿಸ್ಇಲ್ಯೂಷನ್ ಡಿಸಾರ್ಡರ್ ಎಂಬ ಹೊಸ ಅಂಶವನ್ನು ನಿರ್ದೇಶಕ ಮುರುಗದಾಸ್ ಸೇರಿಸಿರುವುದು ಈ ಸಿನಿಮಾದ ಹೈಲೈಟ್. ಆದರೆ ಕಥೆ ಹಾಗೂ ಚಿತ್ರಕಥೆ ಎರಡರಲ್ಲೂ ದಮ್ ಇಲ್ಲದೇ ಇರುವುದರಿಂದ ಸಿನಿಮಾ ನಿರಸ ಎನಿಸುತ್ತದೆ. ಮದರಾಸಿ ಸಿನಿಮಾದ ಆ್ಯಕ್ಷನ್ ದೃಶ್ಯಗಳು, ಶಿವಕಾರ್ತಿಕೇಯನ್ ಹಾಗೂ ರುಕ್ಮಿಣಿ ವಸಂತ್ ನಡುವಿನ ರೊಮ್ಯಾಂಟಿಕ್ ಟ್ರ್ಯಾಕ್ ಪ್ರೇಕ್ಷಕರನ್ನು ಸೆಳೆಯುತ್ತದೆ. ಆ್ಯಕ್ಷನ್ ಕಮ್ ಲವ್ ಸ್ಟೋರಿ ಸಿನಿಮಾದಲ್ಲಿ ಪಾತ್ರಗಳೇ ಪ್ಲಸ್ ಪಾಯಿಂಟ್. ಶಿವಕಾರ್ತಿಕೇಯನ್ ಮಾನಸಿಕ ಕಾಯಿಲೆ ಸುತ್ತ ಹೆಣೆದಿರುವ ದೃಶ್ಯಗಳು ಇಷ್ಟ ಆಗುತ್ತವೆ. ಹೀರೋ ಬಗ್ಗೆ ಪರಿಚಯ ಮಾಡಿಕೊಡುವುದಕ್ಕೆ ಸೃಷ್ಟಿಸಿರುವ ಫ್ಲ್ಯಾಶ್ಬ್ಯಾಕ್ ಗಮನ ಸೆಳೆಯುತ್ತದೆ. ಆದರೆ ಕಥೆಯಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಇಲ್ಲ. ಮುಂದೆ ಏನಾಗುತ್ತೆ ಅನ್ನೋದನ್ನು ಸಾಮಾನ್ಯ ಪ್ರೇಕ್ಷಕರು ಊಹಿಸಬಹುದಾಗಿದ್ದರಿಂದ ಥ್ರಿಲ್ಲರ್ ಪ್ರೇಮಿಗಳಿಗೆ ಥ್ರಿಲ್ ಕೊಡುವುದಿಲ್ಲ. ಪರ್ಫಾರ್ಮೆನ್ಸ್ ಸಿನಿಮಾದಲ್ಲಿ ಹೇಗಿದೆ? ಶಿವಕಾರ್ತಿಕೇಯನ್ ತಮ್ಮ ಇಮೇಜ್ ತಕ್ಕಂತೆ ಹೀರೋಯಿಸಮ್ ತೋರಿಸಿದ್ದಾರೆ. ಈ ಸಿನಿಮಾದಲ್ಲೂ ಪವರ್ಫುಲ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಸಿನಿಮಾದಲ್ಲಿನ ಭಾವನಾತ್ಮಕ ಸನ್ನಿವೇಶಗಳಲ್ಲಿ ಇಷ್ಟ ಆಗುತ್ತಾರೆ. ಹಾಗೆ ರೊಮ್ಯಾಂಟಿಕ್ ಸನ್ನಿವೇಶಗಳಲ್ಲಿ ಯುವಕರನ್ನು ಸೆಳೆಯುತ್ತಾರೆ. ರುಕ್ಮಿಣಿ ವಸಂತ್ ತಮ್ಮ ನಟನೆ ಹಾಗೂ ಗ್ಲ್ಯಾಮರ್ ಇಷ್ಟ ಆಗುತ್ತದೆ. ಎನ್ಐಎ ಮುಖ್ಯಸ್ಥನ ಪಾತ್ರದಲ್ಲಿ ಬಿಜು ಮೆನನ್ ಪರ್ಫೆಕ್ಟ್ ಎನಿಸುತ್ತಾರೆ. ಖಳನಾಯಕನಾಗಿ ವಿದ್ಯುತ್ ಜಮ್ವಾಲ್ ಮತ್ತು ಶಬ್ಬೀರ್ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ. ಟೆಕ್ನಿಕಲಿ ಸಿನಿಮಾ. ಮದರಾಸಿಯಲ್ಲಿ ಅನಿರುದ್ಧ್ ರವಿಚಂದ್ರ ಅವರ ಹಿನ್ನೆಲೆ ಸಂಗೀತ ಸಿನಿಮಾಗೆ ಪವರ್ ಕೊಟ್ಟಿದೆ. ಕಥೆಯಲ್ಲಿ ಒಳ್ಳೆಯ ಸನ್ನಿವೇಶಗಳು ಇಲ್ಲದೇ ಇರುವುದರಿಂದ ಒಳ್ಳೆಯ ಹಾಡುಗಳನ್ನು ಕೊಡುವುದಕ್ಕೆ ಅವಕಾಶವಿಲ್ಲೇನೋ ಎನ್ನುವ ಅನುಮಾನ ಮೂಡುತ್ತೆ. ಸಂದೀಪ್ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಕೆಲವೊಂದು ಸೀನ್ಗಳಿಗೆ ಕತ್ತರಿ ಬಿದ್ದಿದ್ದರೆ ಸಿನಿಮಾದ ವೇಗ ಮತ್ತಷ್ಟು ಚೆನ್ನಾಗಿರುತ್ತಿತ್ತು. ಕೊನೆಯಲ್ಲಿ ಮದರಾಸಿ ಒಂದು ಮಾಸ್ ಮತ್ತು ಕಮರ್ಷಿಯಲ್ ಅಂಶಗಳಿರುವ ಹೈ ಎಂಡ್ ಆ್ಯಕ್ಷನ್ ಡ್ರಾಮಾ. ಪ್ರೇಮ ಕಥೆ, ಶಿವಕಾರ್ತಿಕೇಯನ್ ಅವರ ಅಭಿಮಾನಿ ಮತ್ತು ರುಕ್ಮಿಣಿ ವಸಂತ್ ಅವರ ಗ್ಲ್ಯಾಮರ್ಗಾಗಿ ಈ ಚಿತ್ರವನ್ನು ನೋಡಬಹುದು. ನಮ್ಮ ಕಂಟೆಂಟ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.